कर्नाटक की हुबली में दलित संगठन ने रायचूर जिले के देवदुर्ग तालुक स्थित संकराश्वरला गांव में दलित व्यक्ति की कथित हत्या के विरोध में बड़ा प्रदर्शन किया है, जहां प्रदर्शनकारियों ने घटना की कड़ी निंदा करते हुए आरोपियों के खिलाफ सख्त कानूनी कार्रवाई की मांग की है। संगठन का आरोप है कि 5 दलित युवकों को खंभे से बांधकर उनके साथ मारपीट की गई और जाति सूचक गालियां देकर अपमानित भी किया गया। दरअसल इसी के विरोध में संगठन के कार्यकर्ताओं ने तहसीलदार के माध्यम से मुख्यमंत्री के नाम पर ज्ञापन सौंपा। ज्ञापन में पीड़ित परिवार को न्याय दिलाने और दोषियों के खिलाफ कड़ी कार्रवाई की मांग की गई। जय भीम युवा शक्ति सेना के जिला अध्यक्ष हरीश गुंतराल ने कहा कि ऐसी घटनाओं को रोकने के लिए प्रशासन को प्रभावी कदम उठाने चाहिए और पीड़ितों को न्याय सुनिश्चित करना चाहिए। रायचूರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಸುಂಕೇಶ್ವರ ಗ್ರಾಮದಲ್ಲಿ ಏನು 4 ತಾರೀಕಿಗೆ ಸಾಯಂಕಾಲ ಒಂದು 6:07 ಗಂಟೆ ಸುಮಾರು ಆಡುವಾಗಲೇ ದಲಿತ ಮುಖಂಡನ ಹತ್ಯೆ ಮಾಡಿದ್ದಾರೆ। ಏನಾಗಿತ್ತು ಅಂತಂದ್ರೆ ಬಿಎಸ್ಪಿ ಪಾರ್ಟಿ ಒಳಗ ಒಬ್ಬ ದಲಿತ ಯುವಕ ಕಾರ್ಯಕರ್ತ ಚಲೋ ಹೆಸರು ಮಾಡಿದ್ರ, ಅದೇ ಮನುವಾದಿಗಳು ಸಹಿಸಲಾರ್ದ ಅವರು ಬೆಳೆಯೋದನ್ನ ನೋಡ್ಲಾರ್ದ ಅವ್ರನ್ನ ಆಡಾಗಲೇ ಪಬ್ಲಿಕ್ನಾಗ 7 ಗಂಟೆ ಸುಮಾರು ಸಾಯಂಕಾಲ ಕೊಲೆ ಮಾಡ್ಯಾರ। ಅದಕ್ಕೆ ಇನ್ನೊಂದು ದಾವಣಗೆರೆ ಒಳಗ ಮೊನ್ನೆ ದೇವಸ್ಥಾನದೊಳಗ 5 ಮಂದಿ ಯುವಕರ ದಲಿತ ಯುವಕರ ಗುಡಿ ಒಳಗೆ ಹೋಗಿದ್ದಕ್ಕೆ ಕಂಬಕ್ಕೆ ಕಟ್ಟಿ ಹೊಡೆದಾರ ಅವ್ರಿಗೆ। ನಾವು ಸರ್ಕಾರಕ್ಕೆ ಏನ್ ಹೇಳ್ತೇವೆ ಅಂದ್ರೆ ಪದೇ ಪದೇ ದಲಿತರ ಮೇಲೆ ದೌರ್ಜನ್ಯ, ದಲಿತರ ಮೇಲೆ ಅತ್ಯಾಚಾರ, ದಲಿತರ ಮೇಲೆ ಕೊಲೆ ಇರ್ಬೋದು, ಇಂಥ ಪ್ರಕಾರ ಬಹಳ ಆಗತ್ತಾವ। ಯಾಕೆ ಸರ್ಕಾರ ಎಚ್ಚೆತ್ತುಕೊಂಡೆ ಈ ವಿಷಯನ ಗಂಭೀರವಾಗಿ ತಗೊಂಡ ಮುಂದಿಂತ ಘಟನೆ ಆಗ್ಲಾರ್ದಂಗೆ ಯಾಕೆ ಎಚ್ಚರ ಆಗಲ್ಲ ಅನ್ನೋದು ಒಂದು ಪ್ರಶ್ನೆ ಐತಿ। ಮತ್ತ ನಾವೇನ್ ಹೇಳ್ತೇವೆ ಅಂದ್ರೆ ಇನ್ನೊಮ್ಮೆ ಈ ತರ ಘಟನೆ ಆದ್ರೆ ದಲಿತರು ಮತ್ತೆಲ್ಲ ಒಗ್ಗಟ್ಟಾಗಿ ಕಾನೂನು ಕೈ ತಗೊಳ್ಳುವಂತ ಸಂದರ್ಭ ಬರ್ತೈತಿ। ಅದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡೆ ಇದನ್ನ ಯಾರು ಮಾಡ್ಯಾರಲ್ಲ ಎಂತ ಬಲಿಷ್ಠ ಇದ್ರು ಅವ್ರ ಕಾನೂನು ರೀತಿಯಿಂದ ಉಗ್ರವಾದ ಶಿಕ್ಷೆ ಆಗ್ಬೇಕು, ಅವ್ರಿಗೆ ಅಂದ್ರೆ ಜೀವಾವಧಿ ಶಿಕ್ಷೆ ಆಗ್ಬೇಕ, ಇಲ್ಲ ಅಂತ ಅವ್ರನ್ನ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕ। ನೆಕ್ಸ್ಟ್ ಇಂಥ ಘಟನೆ ಮರುಕಳಿಸಬಾರ್ದ। ಇವತ್ತು ನಾವು ಹುಬ್ಬಳ್ಳಿಯಲ್ಲಿ ತಹಸೀಲ್ದಾರ್ ಕಚೇರಿ ಮುಂದೆ ವಿವಿಧ ದಲಿತ ಸಂಘಟನೆಗಳು ಅಂದ್ರೆ ಎಲ್ಲಾ ಸಂಘಟನೆಗಳು ಒಂದಂತಲ್ಲ, ಕನ್ನಡ ಪರ ಇರ್ಬೋದು, ಆಮೇಲೆ ದಲಿತ ಸಂಘಟನೆಗಳು ಎಲ್ಲಾ ಸಂಘಟನೆಗಳು ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೇವೆ। ಇದೇ ವಿಷಯಕ್ಕೆ ತಹಸೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿ ಅವರಿಗೆ ಮನವಿ ಕಳಿಸ್ತಾ ಇದ್ದೇವೆ।